ಗುಬ್ಬಿ ತಾಲೂಕಿನಲ್ಲಿ ದೌರ್ಜನ್ಯದ ಪರಮಾವಧಿ ಬಯಲಾಗಿದೆ. ದಶಕಗಳಿಂದ ವಾಸವಿದ್ದ ದಲಿತ ಕುಟುಂಬಗಳನ್ನು ರಸ್ತೆ ಪಾಲು ಮಾಡಲು ಸ್ಥಳೀಯ ಪ್ರಭಾವಿ ಕುಟುಂಬವೊಂದು ಸಂಚು ರೂಪಿಸಿದ ಆರೋಪ ಕೇಳಿಬಂದಿದೆ. 80 ವರ್ಷಗಳಿಂದ ವಾಸವಿದ್ದ ಮನೆಯನ್ನೇ ಜೆಸಿಬಿ ತಂದು ಧ್ವಂಸಗೊಳಿಸಿ ಬಡ ಕುಟುಂಬಗಳನ್ನು ಬೀದಿಗೆ ತಳ್ಳಿರುವ ಅಮಾನವೀಯ ಘಟನೆ ಗುಬ್ಬಿಯ ಬೋಡತಿಮ್ಮನಹಳ್ಳಿಯಲ್ಲಿ ನಡೆದಿದೆ. ಬೋಡತಿಮ್ಮನಹಳ್ಳಿ ಗ್ರಾಮದ ರಾಮಕೃಷ್ಣಪ್ಪ, ತಾರಪ್ಪ ಹಾಗೂ ಚಿದಾನಂದಪ್ಪ ಎಂಬುವರ ಕುಟುಂಬಸ್ಥರು ಈ ಕೃತ್ಯವೆಸಗಿದ್ದಾರೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಸಾರ್ವಜನಿಕರು ವಾಸವಿರುವ ಈ ಸ್ವತ್ತು ನಮಗೆ ಸೇರಿದ್ದು ಎಂದು ದಬ್ಬಾಳಿಕೆ ನಡೆಸುತ್ತಿರುವ ಈ ಕುಟುಂಬದ ಬಡ ನಿವಾಸಿಗಳು ಮನೆಯಲ್ಲಿ ಇಲ್ಲದ ಸಮಯ ನೋಡಿ ಏಕಾಏಕಿ ಜೆಸಿಬಿ ಯಂತ್ರದ ಮೂಲಕ ಮನೆಗಳನ್ನು ತೆರವುಗೊಳಿಸಲು ಮುಂದಾಗಿದ್ದಾರೆ. ನಾವು ಸುಮಾರು 80 ವರ್ಷಗಳಿಂದ ಇದೇ ಜಾಗದಲ್ಲಿ ಮನೆ ಕಟ್ಟಿ ಸರ್ಕಾರದ ಕಂದಾಯ ಕಟ್ಟಿ ಖಾತೆ ಮಾಡಿಸಿಕೊಂಡು ವಾಸ ಮಾಡ್ತಾ ಇದ್ದೀವಿ. ಇದು ಗ್ರಾಮ ಠಾಣಾ ಸ್ವತ್ತು. ಆದರೆ ಗ್ರಾಮದ ರಾಮಕೃಷ್ಣಪ್ಪ ಮತ್ತು ಅವರ ಕುಟುಂಬದವರು ಈ ಜಾಗ ನಮಗ್ ಸೇರಿದ್ದು ಅಂತ ನಮಗೆ ಕರೆಂಟು ನೀರು ತಗೊಳ್ಳೋಕ್ಕೂ ಬಿಡ್ತಿಲ್ಲ. ಇವತ್ತು ನಾವು ಮನೆಯಲ್ಲಿ ಇಲ್ಲದಿದ್ದಾಗ ದಿಢೀರಂತ ಜೆಸಿಬಿ ತಂದು ಮನೆಗಳನ್ನ ಒಡೆದು ಹಾಕಿದ್ದಾರೆ. ನಮಗೆ ಅನ್ಯಾಯವಾಗಿದೆ. ವರದಿ ಮಂಜುನಾಥ್ ಟಿ, ಗುಬ್ಬಿ. ಅದೇ ಮನೆಯೆಲ್ಲ ಕೆಡವಿಬಿಟ್ರು ಸರ್. ನಮ್ಮ ತಂದೆಯವ್ರ ಕಾಲದಿಂದೆಲ್ಲ ಕಟ್ಕೊಂಡಿದ್ರಿ. ಅಲ್ಲಿ 60-70 ವಾಸ ಇದ್ವಿ ನಾವು ಇಲ್ಲಿ. ಆದ್ರೂ ನಾವು ಬಂದ್ಬಿಟ್ಟು ಏಕಾಏಕಿ ಕೆಡವಿಬಿಟ್ರು. ಯಾಕೆ? ಅವರೇ ಗೌಡ್ರ ಮನೆಯವರು. ಅವ್ರ ಹೆಸರು ರಾಮಕೃಷ್ಣಪ್ಪ, ಚಿದಾನಂದಪ್ಪ, ಕಾರಪ್ಪ ಅಂತ ಹೇಳಿ ಅವರು ಮಕ್ಕಳನ್ನ ಬಿಟ್ಬಿಟ್ಟು ಕೆಡಿಸ್ಬಿಟ್ರು ಸರ್. ನಾವ್ ಯಾರು ಇರ್ಲಿಲ್ಲ. ನಾವ್ ಇಲ್ದಲ್ಲೇ ಓಡ್ ಬಂದ್ಬಿಟ್ಟು ಕೆಡಿಸ್ಬಿಟ್ರು. ನಾವೆಲ್ಲೆಲ್ಲ ಹೋಗಿದ್ವಿ. ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ, ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅಷ್ಟೊಳಗೆ ಬಂದ್ ನೋಡುವಾಗ ಅಲ್ಲಿ ಕೆಡವಿದ್ರು ಸರ್. ತರ ಕೆಡವಿಬಿಟ್ರು. ನಮ್ಮ ಹತ್ರ ಏನೋ ಸ್ವಲ್ಪ ದಾಖಲೆ ಇತ್ತು, ಇನ್ನ ತಕೊಂಡೋದಿತ್ತು ಅವ್ರೊಳಗೆ. ಆದ್ರೂ ಕೂಡ ಬಿಡ್ಲಿಲ್ಲ ಸರ್ ತಕೊಂಬಕ್ಕೆ. ಬಂದರೆ ಕೆಡವಿಬಿಟ್ರು. ನಿಮ್ದೇನೈತೆ ಅಂತ ನಿಮ್ದೇನೇ ತಗೊಂಬೋಗ್ರಿ, ಇನ್ನ ಏನೇನೋ ನಮ್ಮ ಸ್ವಲ್ಪ ಕೊಡ್ತಾ ಇದ್ದು ತಕೊಳಕ್ಕೂ ಬಿಡ್ಲಿಲ್ಲ. ಎಲ್ಲ ಕೆಡವಾಕ್ಬಿಟ್ರು. ನೋಡಿ ಸರ್, ಎಲ್ಲ ಕೆಡವಿಸ್ಬಿಟ್ಟು ಎಲ್ಲ ಧ್ವಂಸ ಮಾಡಿಸ್ಬಿಟ್ರು ಸರ್. ಯಾರು ನೀವು ಉಜಾರತೆ ಇಲ್ಲ. ಅವ್ರ ಮನೆಯವ್ರು ಯಾರು ಉಜಾರತೆ ಇಲ್ಲ. ಅವ್ರಿಗೆ ಗಂಡಿ ಮೇಲೆ ಬಂದ್ಬಿಟ್ಟು ಕೆಡವಿಬಿಟ್ರು ಸರ್. ಮುಂದಕ್ಕೆ ಏನಾಗಬೇಕಪ್ಪ ನಿಮಗೆ? ಮುಂದಕ್ಕೆ ಏನಾಗಬೇಕಲ್ಲ ಸ್ವಾಮಿ, ನಮಗೆಲ್ಲ ಜಾಗ ಕೊಡಿಸ್ಬೇಕು, ಇಲ್ಲ ಸರ್ಕಾರದಿಂದ ಮನೆ ಕಟ್ಟಿ ಕೊಡಿಸ್ಬೇಕು. ಅಷ್ಟೇ ಸರ್, ನಾವು ಕೇಳೋದು ಇನ್ನೇನು ಇಲ್ಲ. ಪಂಚಾಯತಿ ಇಲ್ಲ, ಪಾರಿಕತ್ ಇಲ್ಲ ಸರ್. ಡಿಮ್ಯಾಂಡ್ ರಿಜಿಸ್ಟರ್ ಐತೆ ಸರ್, ಖಾತೆ ಆಗೈತೆ, ಡಿಮ್ಯಾಂಡ್ ಹೆಸರು ಐತೆ. ನೋಡಿ ಸರ್, ಎಲ್ಲ ಐತೆ. ನೋಡಿ ಇಷ್ಟಿದ್ರು ನಿಮ್ದೇನು ಇಲ್ಲ. ರಸೀತಿ ಎಲ್ಲ ಇದಾವೆ. ಹೆಸರು ನಿಂಗಣ್ಣ ಸ್ವಾಮಿ. ನಾವಾದ್ರೆ ಈಗ 20 ವರ್ಷ ಆಯ್ತು ಕಟ್ಟಿ. ನಾವು ವಾಸ ಇರೋಕೆ ಹೋದ್ರೆ ನಮ್ಮನ್ನ ಅಲ್ಲಿ ಕಟ್ಕೊಡೋದಿಲ್ಲ. ಎಲ್ಲ ಕಿತ್ತು ಅತ್ತೆ ಇತ್ತು, ಅಲ್ಲಿ ಏನು ನಿಲ್ಲಿಸ್ತಿರ್ಲಿಲ್ಲ. ಒಂದು ಚಪ್ರ ಹಾಕಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ನಾವು ಅದೇ ಮಕ ಬೇರೆ ಕಡೆಗೆ ಹೋಗ್ಬಿಟ್ಟಿವಿ ಸ್ವಾಮಿ. ಈಗ ನಮ್ಮ ಕರ್ತ ಪಡ್ತಾ ಎಲ್ಲ ಅಲ್ಲೇ ಇದ್ದು ತಕ್ಕಾಡ್ರಿ ಅಂತ ಹೇಳಿದ್ರು ನಾವು ತಕ್ಕೊಂಬವು. ಎಲ್ಲ ಕೆಡವಿಸ್ಬಿಟ್ರು. ಎಲ್ಲ ಪಾತ್ರೆ ಎಲ್ಲ ಪಾತ್ರೆ ಒಂದು ತಕ್ಕೊಂಡ್ವಿ. ಯಾತನ ಬುಕ್ಕು ಪಕ್ಕು ಇದ್ದಾವ, ತಕ್ಕೊಡ್ರಿ ಅಂತ ಹೇಳಿದ್ರು ತಕ್ಕೊಂಬವು. ಅದನ್ನ ತಕ್ಕೊಡ್ಲಿಲ್ಲ, ಕೆಡವಿಸ್ಬಿಟ್ರು. ಎಲ್ಲ ಅದ್ರೊಳಗೆ ಹೋಗ್ಬಿಟ್ಟು. ಪಂಚಾಯತಿ ಪರಕತ್ತಾಗ ಏನಾರ ಇತ್ತಾ ಹೆಸರು? ಅವರು ಅದೇ ಕಂದಾಯ ಕಟ್ಟಿರೋ ರಸೀತಿ, ಕಂದಾಯ ಕಟ್ಟಿದೀವಿ. ಅವರು ರಸೀತಿ ಕೊಡ್ರಿ, ನಮ್ಗೆ ಅದನ್ನ ಕೊಡ್ರಿ ಅಂದ್ರೆ ಇವಾಗ ಮನೆಗಳೆಲ್ಲ ಹಿಂಗ್ ಮಾಡ್ಯಾರ. ನಾವ್ ಏನ್ ಮಾಡ್ಬೇಕು? ಏನ್ ಮಾಡ್ಯಾರ? ಎಲ್ಲ ಕೆಡವಿರೋದು. ಯಾರು ಕೆಡವಿರೋದು? ಅವರು ಗೌಡ್ರು. ನೀವು ಎಷ್ಟು ವರ್ಷದಿಂದ ಇದ್ರಿ? ಅವ್ರ ಹೆಸರೇನು ಹೇಳ್ರಿ? ಚಿದಾನಂದಪ್ಪ, ದೇವರಾಜು, ಕಾರಪ್ಪ. ಎಷ್ಟು ವರ್ಷದಿಂದ ಇದ್ರ ಇಲ್ಲಿ? ನಾವು ಹಳೆ ಒಂದು 60 ವರ್ಷ ಆಯ್ತು ಸರ್. ವಾಸ ಇದ್ರಿ ಇಲ್ಲಿ? ಬಿದ್ದೋಗ್ದವ ಕಟ್ಟಕ್ ಹೋದ್ರು ಕಟ್ಟಿಸ್ಲಿಲ್ಲ. ಒಂದ್ ಸಿಸಿ ರೋಡ್ ಇಲ್ಗಣ ಸಿಸಿ ರೋಡ್ ಬಂತು. ಸಿಸಿ ರೋಡ್ ಹಾಕಿಸ್ಲಿಲ್ಲ. ಊರೊಳಕ್ಕೆ ನಲ್ಲಿಗಳು, ನೀರಿನ್ಗೆ ನಲ್ಲಿಗಳು ಬಂದ್ರೆ ನಲ್ಲಿಗಳು ಹಾಕಿಸ್ಲಿಲ್ಲ. ಎಲ್ಲ ನಮ್ದು ಅಂತ ಇದ್ ಮಾಡ್ತಾರ. ಕರೆಂಟ್ ಒಂದ್ ಎಳ್ದವ್ರಷ್ಟೇ.